ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಜನಗಳ ಮಧ್ಯೆ ಕಾಲ ಕಳೆಯೋದಕ್ಕಿಂತ ಈ ಮೂಕ ಪ್ರಾಣಿಗಳ ಮಧ್ಯೆ ಪ್ರಕೃತಿ ಮಧ್ಯ ಟೈಮ್ ಕಳೆಯೋಕ್ಕೆ ಎಷ್ಟೋ ಉತ್ತಮ ಅನಿಸುತ್ತೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾನು ಮಾಮೂಲಿಯಾಗಿ ನನ್ನ ರೊಟೀನ್ನ ಮುಗಿಸ್ಕೊಂಡೆ. ಅಷ್ಟರೊಳಗೆ ಭಾವ ವೇಸ್ಟೇಜ್ ಶುಂಠಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕೊಡ್ತಿದ್ರು. ಬಟ್ಟೆಗಳು ಸಹ ಇದ್ದೋ, ಆದರೆ ಇವತ್ತು ಹೊಲ್ದತ್ರ ಕೆಲಸ ಇರೋದ್ರಿಂದ ಸ್ವಲ್ಪ ಬಟ್ಟೆಗಳನ್ನ ತೊಳೆದು ತಿಂಡಿ ಮುಗಿಸ್ಕೊಂಡು ಹೊಲ್ದತ್ರ ಬಂದು ಇವತ್ತು ಸ್ವಲ್ಪ ಕಳೆ ಕೀಳೋದಿತ್ತು. ಹಾಗಾಗಿ ಇನ್ನು ಮಿಕ್ಕಿರೋ ಬಟ್ಟೆಗಳನ್ನ ನಾಳೆ ತೊಳ್ಕೊಳ್ಳೋಣ ಅಂತ ಹೇಳಿ ಹೊಲ್ದತ್ರ ಬಂದು ಕಳೆ ಎತ್ತೋದಿತ್ತು ಅಂತ ಹೇಳಿ ಕಳೆ ಎಲ್ಲನೂ ಎತ್ತಿ ಮುಗಿಸ್ತು. ಇನ್ನು ಕಿತ್ತಿರೋ ಕಳೆನ ಹೊಲದಲ್ಲೇ ಬಿಟ್ಟರೆ ಅದು ಮತ್ತೆ ನೀರು ಬಿಟ್ಟಾಗ ಉಟ್ಕೊಳ್ಳುತ್ತೆ ಅಂಥೇಳಿ ಅದನ್ನೆಲ್ಲನೂ ತೆಗೆದು ಆಚೆ ಎತ್ತಾಕಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಟೀ ಕುಡಿದು ಮಲಗಿದ್ದೆದ್ದು ಊಟನ ಮುಗಿಸಿ ಮತ್ತೆ ಹೊಲ್ದತ್ರ ದನಗಳು ಅಡ್ಕೊಂಡು ಬಂದೆ. ಇವಾಗ ನನಗೆ ಗೊತ್ತಾಗ್ತಿದೆ, ಹಿಂದೆ ಒಂದು ಮಾತಾಡ್ತಾರೆ, ನಮ್ಮ ಮುಂದೆನೇ ಒಂದು ಮಾತಾಡ್ತಾರೆ. ಇಂಥ ಜನಗಳಿಗೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ದನಗಳೆಲ್ಲ ಮೇಯಿಸ್ಕೊಂಡು ಮನೆಗೆ ಬಂದು ಇವತ್ತು ಕಾರ್ತಿಕೆ ಶನಿವಾರ ಇರೋದ್ರಿಂದ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲನೂ ಮುಗಿಸಿ ಇನ್ನು ಬಾಗಿಲಿಗೂ ಕೂಡ ದೀಪ ಎಲ್ಲನೂ ಹಚ್ಚಿದೆ. ಮತ್ತು ನಮ್ಮದು ಒಂದು ಕರುಗೆ ಹುಷಾರಿಲ್ಲ ಅಂದಿದ್ನಲ್ಲ, ಅದಕ್ಕೆ ಡಾಕ್ಟ್ರಿಗೆ ತೋರಿಸಿದಾಗ ಅವ್ರು ಸಜೆಸ್ಟ್ ಮಾಡಿದರು ಅಡಿಕೆ ಒಂಬಾಳೆ ಮತ್ತು ಕಾಚು ಮತ್ತು ಮೆಂತ್ಯ ಇಷ್ಟನ್ನು ಆಡಿಸಿ ಕೊಡಿ ಅಂದಿದ್ರು. ಅದಕ್ಕಾಗಿ ಒಂದು ಸೈಡ್ ಮೆಂತ್ಯನ ನೆನೆ ಹಾಕಿಟ್ಟು ಇನ್ನು ಕಾಚನ್ನ ಡೈರೆಕ್ಟಾಗಿ ರುಬ್ಬಕ್ಕಾಗಲ್ಲ, ಅದು ಅಂಟಿರುತ್ತೆ ಅಂತ ಹೇಳಿ ನೀಟಾಗಿ ಅದು ಡ್ರೈ ಇರುವಾಗಲೇ ಪುಡಿ ಮಾಡಿಬಿಟ್ಟು ಒಂದು ಸೈಡ್ ನೀರಿಗೆ ನೆನೆ ಹಾಕ್ತೀನಿ. ನಾನು ನೆನೆ ಹಾಕಿರೋ ಮೆಂತ್ಯ ಮತ್ತು ಅಡಿಕೆ ಒಂಬಾಳೆ ಇದನ್ನು ಬಿಡಿಸ್ಕೊಂಡು ಅದೆರಡನ್ನ ರುಬ್ಕೊಂಡೆ. ಅದು ರುಬ್ಕೊಂಡ್ಮೇಲೆ ಕಾಚು ನೆನೆಸಿದ್ನಲ್ಲ, ಅದು ನೀರನ್ನೇ ಸ್ವಲ್ಪ ಹಾಕಿ ಈ ಥರ ಉಂಡೆ ಹಂಗೆ ಮಾಡಿಕೊಂಡು ಕರುಗೆ ಕೊಟ್ಟು, ಕರುಗೆ ಸ್ವಲ್ಪ ರಕ್ತ ಭೇದಿ ಥರ ಆಗಿತ್ತು. ಅದಕ್ಕಾಗಿ ಈ ರೆಮಿಡಿ. ಇನ್ನು ಇವತ್ತಿನ ಡೇ ಈ ಥರ ಇತ್ತು. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.